ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮಾತೆಲ್ಲ ಮುಗಿದ ಮೇಲೆ ಧ್ವನಿ ಒಂದು ಕಾಡಿದೆ. ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 14. ಇಂದಿನ ಸಂಚಿಕೆಯಲ್ಲಿ ಧರ್ಮೇಂದ್ರ ಅವರು ತಮ್ಮ ಸೊಸೆಗೆ ತಮ್ಮ ಬಿಸ್ನೆಸ್ ಬಗ್ಗೆ ಹೇಳುತ್ತಾ ಅದರಲ್ಲಿ ಇರುವ ಟ್ರಿಕ್ಸ್ ಹೇಳಿ ಆನ್ಲೈನ್ನಲ್ಲೇ ಎಜುಕೇಷನ್ ಕೊಡಿಸಿರ್ತಾರೆ. ಮುಂದೆ ಬಹುಶಃ ಇದೆಲ್ಲ ಯಾಕೆ ಮಾವ ಅಂದರೆ ಕಲಿಬೇಕು ಕಣಮ್ಮ, ಸಮಯ ಸಂದರ್ಭಕ್ಕೆ ಉಪಯೋಗ ಬರುತ್ತೆ, ಯಾರಿಗೆ ಗೊತ್ತು ನನ್ನೆಲ್ಲ ಬಿಸ್ನೆಸ್ ನೀನೇ ಹ್ಯಾಂಡಲ್ ಮಾಡುವಂಥ ಪರಿಸ್ಥಿತಿ ಬಂದರೂ ಬರಬಹುದು ಎಂದರು. ತನ್ನ ಮಾವನ ಮಾತು ಕೇಳಿದ ಬಹುಶಃ ಅಯ್ಯೋ ಮಾವಯ್ಯ, ಅಷ್ಟೊಂದು ಬುದ್ಧಿ ನನಗಿಲ್ಲ ಎಂದು ಅವರಿದ್ದಾರೆ ಅಲ್ವಾ ನಿಮ್ಮ ಮಗ, ಅವರೆಲ್ಲ ನೋಡ್ಕೊಳ್ತಾರೆ ಎಂದು ಮಾವನ ಕಾಲಿಗೆ ಆಯಿಲ್ ಮಸಾಜ್ ಮಾಡುತ್ತಿದ್ದ ಹುಡುಗಿ ನೋಡಿ ಕಣ್ ತುಂಬಿಕೊಂಡು, ನನ್ನಕ್ಕ ಉಷಾ ಎಷ್ಟು ತಿಳಿದೋಳು ಗೊತ್ತೇನಮ್ಮ, ಅವಳು ಅಪ್ಪನಿಗೆ ಒಮ್ಮೊಮ್ಮೆ ತಪ್ಪು ಮಾಡಿದಾಗ ತಿದ್ದುವಷ್ಟು ಜಾಣೆ ನಮ್ಮಕ್ಕ, ನೀನು ಅವಳ ಮಗಳು, ಸ್ವಲ್ಪನಾದರೂ ಇರಬೇಕಲ್ವಾ ಅವಳ ಬುದ್ಧಿ ಎಂದರು. ಬಹುಶಃ ತನ್ನ ತಾಯಿನ ನೆನೆದು ಕಣ್ತುಂಬಿಕೊಂಡಳು. ನಾನು ನೋಡಿದ್ದು ನೆನಪಿಲ್ಲ ಮಾವಯ್ಯ, ಆದರೆ ಸಂಧ್ಯಾ ಅಕ್ಕ ಹೇಳ್ತಿದ್ಲು, ಅಪ್ಪ ತರೋದನ್ನು ತುಂಬ ಚೆನ್ನಾಗಿ ನಿಭಾಯಿಸಿ ಇನ್ನೂ ಉಳಿಸ್ತಿದ್ರಂತೆ ಎಂದಳು. ಅಕ್ಕನ ನೆನೆದು ತಮ್ಮ ಅಕ್ಕನ ಥರನೇ ಅನಿಸುತ್ತೆ ಅಮ್ಮ, ಅವಳು ಅಷ್ಟೇ ಭಾವ ತರುವ ದುಡ್ಡು ಎಲ್ಲ ಲೆಕ್ಕ ಮಾಡಿ ಏನಕ್ಕೆ ಬೇಕು ಅಷ್ಟಕ್ಕೆ ಮಾತ್ರ ಖರ್ಚು ಮಾಡೋಳು. ನಿಮಗೆ ಗೊತ್ತ ಮಾವಯ್ಯ, ನಮ್ಮ ಪಾಪು ಹುಟ್ಟಿದಾಗ ಅಕ್ಕ ಮನೆಯಲ್ಲೇ ಇದ್ದು ಚಿಕ್ಕ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಲು. ಅವಳಿಗೆ ಭಾವ ಕೂಡ ಸಪೋರ್ಟ್ ಮಾಡೋರು. ಅವರಿಬ್ಬರನ್ನು ನೋಡಿದಾಗೆಲ್ಲ ನನಗೆ ಇಂಥ ಹುಡುಗನೇ ಬೇಕು ಎನಿಸೋದು. ಅದೇನೋ ಆಳಾದ ನನ್ನ ಕಣ್ಣೆ ಅವರ ಸಂಸಾರದ ಮೇಲೆ ಬಿತ್ತು ಅನಿಸುತ್ತೆ. ಎಲ್ಲ ಒಂದು ದಿನ ನನ್ನ ಬಿಟ್ಟು ಹೋಗ್ಬಿಟ್ರು ಎಂದು ಕಣ್ಣು ತುಂಬಿಕೊಂಡ ಹುಡುಗಿ ಕಣ್ಣೀರು ಧರ್ಮೇಂದ್ರ ಅವರ ಕಾಲು ಸೋಕಿತ್ತು. ಧರ್ಮೇಂದ್ರ ಅವರು ವಜ್ರದ ಬೆಲೆ ಗೊತ್ತಾಗೋದೆ ಅದು ಪ್ರಜ್ವಲಿಸಿದ ಮೇಲೆ. ಈಗ ವಜ್ರ ಮಣ್ಣಲ್ಲಿ ಕೆಸರಾಗಿದೆ, ಮುಂದೆ ಒಂದಿನ ಅದರ ಒಳಪು ಗೊತ್ತಾಗುತ್ತೆ ಎಂದುಕೊಂಡು ಮನೆಯಲ್ಲೇ ನಿಟ್ಟುಸಿರು ಬಿಟ್ರು. ಹೀಗೆ ಬಹುಶಃ ಸುಮಾರು 6 ತಿಂಗಳು ಅವರ ಮನೆಯಲ್ಲಿ ಕೆಲಸದ ಆಳಿಗಿಂತ ಕೀಳಾಗಿದ್ಲು. ಇದನ್ನು ಎಂದು ಭುವನ್ ಪ್ರಶ್ನೆ ಮಾಡಲೂ ಇಲ್ಲ, ಅವಳ ಬಗ್ಗೆ ಒಂದು ಕ್ಷಣಕ್ಕಾದರೂ ಥಿಂಕ್ ಮಾಡಲೂ ಇಲ್ಲ. ಪ್ರತಿದಿನದಂತೆ ಗಂಜಿ ತಗೊಂಡು ಹೋಗುವ ಹುಡುಗಿ, ಮಾವಯ್ಯ ಗಂಜಿ ಕುಡಿದು ಸ್ವಲ್ಪ ಹೊತ್ತು ಹೊರಗೆ ಕೂರಿವ್ರಂತೆ ಎಂದು ಮಾತಾಡುತ್ತಾ ಸ್ಕ್ರೀನ್ ಬಟ್ಟೆ ಹಿಡಿದು, ಮಾವಯ್ಯ ಇವತ್ತು ಯಾಕೆ ಇಷ್ಟೊಂದು ನಿದ್ದೆ? ನಾನು ಬರ್ತಿದ್ದಂತೆ ನಗುತ್ತಾ, ನೀನು ನಮ್ಮನೆ ಮಹಾಲಕ್ಷ್ಮಿ ಅಂತಿದ್ರಿ, ಇವತ್ತು ನಿಮ್ಮ ಮಹಾಲಕ್ಷ್ಮಿ ಗೆಜ್ಜೆ ಶಬ್ದ ಕೇಳಿಲ್ವಾ? ಅಷ್ಟು ನಿದ್ದೆ ಬಂದಿದೆಯಾ ಎಂದು ಅವರ ಪಕ್ಕ ಕೂತು, ಹುಷಾರ ಇಲ್ವಾ ಮಾವಯ್ಯ ನಮಗೆ ಎಂದು ಹಣೆ ನೋಡಿದ್ರೆ ಬಾಡಿ ಪೂರ್ತಿ ತಣ್ಣಗಾಗಿತ್ತು. ಬಹುಶಃ ಗಾಬರಿಯಲ್ಲೇ ಅವರ ಎದೆ ಮೇಲೆ ಕಿವಿ ಇಟ್ಟು ಕೇಳಿಕೊಂಡ್ಳು. ಅಲ್ಲಿ ಹೃದಯದ ಬಡಿತ ಕೇಳ್ತಿಲ್ಲ. ಬಹುಶಃ ತಕ್ಷಣ ಅವರ ಹೃದಯದ ಮೇಲೆ ಕೈಯಲ್ಲಿ ಅದ್ಮಿತ, ರೀ ಅತ್ತೆ ಬೇಗ ಬನ್ನಿ ಎಂದು ಜೋರಾಗಿ ಕಿರ್ಚುತ್ತಾ ಕರೆದ್ಲು. ಅಲ್ಲಿಗೆ ಎಲ್ಲರೂ ಇವಳಿಗೇನು ಬಂದಿದೆ ಎಂದು ಬೈಯುತ್ತಾ ಬಂದವರೇ ಬಹುಶಃ ಮುಖ ನೋಡಿ, ಏನಾಯಿತು ನಿನ್ಗೇನು ಬಂದಿದೆ, ಹೋಗೋದು ಇಷ್ಟೊಂದು ಜೋರಾಗಿ ಕೂಗೋದಾ ಎಂದರು ಯಶೋದವರು. ಬಹುಶಃ ಕಣ್ಣೀರು ಹರಿಸುತ್ತಾ, ಮಾವಯ್ಯ ಮಾತಾಡ್ತಿಲ್ಲ, ಮೈಯೆಲ್ಲ ತಣ್ಣಗಾಗಿದೆ, ಅದು ಹೃದಯ ಹೊಡ್ಕೊಳ್ತಿಲ್ಲ ಎಂದು ಬಿಕ್ಕುವ ಹುಡುಗಿ ನೋಡಿ ಭುವನ್ ಗಾಬರಿಯಲ್ಲಿ, ಸೈಡ್ಗೆ ಬಾ ಎಂದು ಅವರ ಕೈ ಹಿಡಿದು ನೋಡಿ ಮಿಡಿತಾ ನೋಡಿ, ಜಾಗ ಬಿಡು, ಅವನ ತೋಳಲ್ಲಿ ಎತ್ಕೊಂಡು ಬೇಗ ಡ್ರೈವರ್ಗೆ ಕಾರ್ ತೆಗೆಯೋ ಕೇಳು ಎಂದ. ಅಷ್ಟೊತ್ತಿಗೆ ಯಶೋದವರು ಏನಾಯಿತು ಎಂದು ಬೊಬ್ಬೆ ಹೊಡೆಯುತ್ತಾ ಡ್ರೈವರ್ ಎಲ್ಲಿ ಎಂದು ಹುಡುಕಿದ್ರು. ಇವತ್ತು ಅವನು ರಜೆ ಎನ್ನುವುದನ್ನು ಮರೆತು ತಕ್ಷಣ ಸೋಫಾ ಮೇಲೆ ಮಲಗಿಸಿ ತಾನೇ ಗಾಡಿ ತೆಗೆಯೋಕ್ಕೆ ಹೋಗಬೇಕು ಎಂದುಕೊಂಡವನ ಕಿವಿಗೆ ಕಾರ್ ಹಾರನ್ ಮಾಡುತ್ತಾ, ಬಹುಶಃ ಬೇಗ ಬನ್ನಿ ಎಂದು ಇಂದಿನ ಡೋರ್ ತೆಗೆದ್ಲು. ಭುವನ್ ಅಮ್ಮ ಬಾ ಎಂದು ಬೇಗ ಹೋಗಿ ಧರ್ಮೇಂದ್ರ ಅವರನ್ನ ಹಿಂದೆ ಮಲಗಿಸಿ ಕಾರ್ ಹತ್ತಿ ಕಾರ್ ಸ್ಟಾರ್ಟ್ ಮಾಡಿ ಹೊರಟೆ ಹೋಗ್ತಾನೆ. ತಾನು ಬರುತ್ತೇನೆ ಎನ್ನುವುದರೊಳಗೆ ಬಹುಶಃ ಅಲ್ಲೇ ಇದ್ದ ಶಿವನ ದೇವಸ್ಥಾನಕ್ಕೆ ಹೋಗಿ ತಣ್ಣೀರಲ್ಲಿ ಮೆಂದೆದ್ದು, ಮಹಾದೇವ ಇರುವುದೊಂದೇ ಜೀವ ನನಗಾಗಿ, ಪ್ಲೀಸ್ ಅವರನ್ನು ನನ್ನಿಂದ ಕಿತ್ಕೊಳ್ಬೇಡ ಎಂದು ಬೇಡಿ ಉರುಳು ಸೇವೆ ಮಾಡಿ ಮೃತ್ಯುಂಜಯ ಮಂತ್ರ ಜಪಿಸೋ ಹುಡುಗಿಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ. ಎಷ್ಟೇ ಬೇಡ ಎಂದರೂ ಮಾವಯ್ಯನ ಉಸಿರು ನಿಂತಿದೆ ಎನ್ನುವ ಸುದ್ದಿ ಬಂದಂತೆ ಕಿವಿಲಿ ಮರ್ದನಿಸುತ್ತಿದೆ. ಮನಸ್ಸು ಚಂಚಲವಾಗಿದ್ದನ್ನು ನೋಡಿದ ಬಹುಶಃ, ಮಹಾದೇವ ಹಾಗೆ ಮಾಡಬೇಡಿ ಪ್ಲೀಸ್ ಎಂದು ಹಾಸ್ಪಿಟಲ್ ಕಡೆ ಹೋಗ್ತಾಳೆ. ಅಲ್ಲಿ ಹೋಗಿ ಎದುರಿಸಿಬಿಡುತ್ತಾ, ಧರ್ಮೇಂದ್ರ ಅನ್ನೋ ಪೇಷಂಟ್ ಎಲ್ಲಿದ್ದಾರೆ,
ಸೀರಿಯಸ್ ಇದ್ರು ಎಂದಳು. ರಿಸೆಪ್ಷನಿಸ್ಟು, ಇಲ್ಲ ಮೇಡಮ್, ಅಂಥವರು ಅಡ್ಮಿಟ್ ಆಗಿಲ್ಲ ಎಂದು 1 ನಿಮಿಷ ಎಂದು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ಕೇಳಿ, ಸಾರಿ ಮೇಡಮ್, ಅವರು ತೀರೋಗಿದ್ದಾರೆ ಎಂದಳು. ಆ ಮಾತು ಕೇಳಿದ ಬಹುಶಃ ಅಳುತ್ತಾ ಮಾವ ಎಂದು ಮತ್ತೆ ಮನೆ ಕರಡೆ ಹೊರಟಳು. ಅಲ್ಲಿ ಸುಮಾರು ಜನ ಸೇರಿದ್ರು. ಅಲ್ಲಿ ಮಾವ ಎಂದು ಅಳುತ್ತಿದ್ದ ಹುಡುಗಿ ನೋಡಿ ಯಶೋದವ್ರ ಹತ್ರ ಅಲ್ಲೇ ಇದ್ದಂಥ ಕೆಲವರು, ಆ ಹುಡುಗಿ ಯಾರು, ನಿನ್ನ ಸೊಸೆನಾ ಎಂದರು. ಅಲ್ಲಿದ್ದವರಲ್ಲೇ ಒಬ್ಬರು. ಯಶೋದವರು, ಇಲ್ಲ, ನಮ್ಮ ಮನೆಯವರ ಅಕ್ಕನ ಮಗಳು ಎಂದರು. ಅದರಲ್ಲೇ ಯಾರೋ ಒಬ್ಬರು, ಯಾರು, ಆ ಬೇರೆ ಜನದ ಹುಡುಗನ ಜೊತೆ ಓಡೋಗಿದ್ದ ಉಷಾ ಮಗಳ ಎಂದರು. ಅದಕ್ಕೆ ಯಶೋದವರು, ಅವಳೆ ಮಗಳೇ, ಅವಳು ಹೋದ್ಲು, ಈಗ ಇವಳು ಬಂದ್ಲು, ಇವಳು ಬಂದಿದ್ದು ನಮ್ಮ ಮನೆ ಶಾಂತಿ ಕಳ್ಕೊತು, ಇವತ್ತು ನನ್ನ ಗಂಡನ್ನು ಕಿತ್ಕೊಂಡ್ಲು ಎಂದರು ಅಳುತ್ತಾ. ಭವಿಷ್ಯಗೆ ತನ್ನ ಬಗ್ಗೆ ಅಲ್ಲದೆ ತನ್ನ ತಾಯಿ ಬಗ್ಗೆನೂ ಮಾತಾಡಿದ್ದನ್ನು ಕೇಳುತ್ತಾ ಅಳುತ್ತಿದ್ದವಳು ಧರ್ಮೇಂದ್ರವರ ಮುಖ ನೋಡುತ್ತಾ, ಮಾವಯ್ಯ, ನೀನು ಹೋದ್ಮೇಲೆ ನನಗೆ ಎಲ್ಲ ಮುಗಿತು ಮಾವಯ್ಯ ಎಂದು ಸೌಂಡ್ ಇಲ್ಲದಂತೆ ಬಿಕ್ಕುತ್ತಿದ್ಲು. ಭುವನ್, ಅಮ್ಮ, ನೀನು ಯಾವ ಸಮಯದಲ್ಲಿ ಏನು ಮಾತಾಡ್ತಿದ್ಯಾ, ಅಪ್ಪನಿಗೆ ಈಗಾದರೆ ಅವಳೇನು ಮಾಡೋಕ್ಕೆ ಸಾಧ್ಯ ಎಂದು ಸುಮ್ಮನಿಸಿ ಮುಂದಿನ ಕಾರ್ಯಕ್ರಮ ಮುಗಿಸ್ತಾ. ಭವಿಷ್ಯಗೆ ತನ್ನ ಮಾವ ಹೋದ ನೆನಪು ತುಂಬ ಮುರುಕಳಿಸ್ತಿತ್ತು. ಅಳುತ್ತಾ ಅವರ ಬೆಟ್ ಹಿಡಿದು ಅಲ್ಲೇ ಕೂತಿದ್ಲು. ಭುವನ್ ಅವಳನ್ನು ನೋಡಿ ಭುಜ ಹಿಡಿದು, ಅಪ್ಪ ನೆನಪಾಗುತ್ತಿದ್ದಾರಾ ಎಂದ ನಿಧಾನಕ್ಕೆ. ಹುಡುಗಿ ಎಂದವಳನ್ನು ನೋಡಿ, ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ಊಟ ಮಾಡ್ಬಾ ಎಂದ. ಭವಿಷ್ಯ ಅವನ ಎದೆಗೆ ಒರಗಿ, ಮತ್ತೆ ನಾನು ಅನಾಥೆ ಅದೆ ಎಂದಳು ಬಿಕ್ಕುತ್ತಾ, ತನ್ನ ದುಃಖನ ಹೊರಗಾಕುತ್ತಾ. ಭುವನ್ ಅವಳ ತಲೆ ಸವರಿ, ಬಾ ಎಂದು ಹೊರಗೆ ಆಕಾಶ ತೋರಿಸಿ, ಅಪ್ಪ ಯಾವಾಗಲೂ ನಮ್ಮನ್ನು ಅಲ್ಲಿ ನೋಡುತ್ತಾ ಅರಿಸ್ತಾರೆ ಭವಿಷ್ಯ, ಹೆದರಬೇಡ, ಅವರಿಲ್ಲ ಅಂದರೆ ಏನು, ನಾವೆಲ್ಲ ಇದ್ವಿ, ಅಮ್ಮನ ಮಾತು ಸ್ವಲ್ಪ ಹೊರಟು, ಆದರೆ ಅವರಿಗೂ ಸ್ವಲ್ಪ ದಿನ ಬೇಕು ನಿನ್ನ ಜೊತೆ ಹೊಂದ್ಕೊಳ್ಳೋಕ್ಕೆ ಎಂದ ಸಮಾಧಾನ ಮಾಡುವಂತೆ. ಭುವನ್ ಭವಿಷ್ಯ ಜೊತೆ ಮಾತಾಡುತ್ತಿದ್ದದನ್ನು ನೋಡಿದ ಯಶೋದವರು ನೋಡಿ ಸುಮ್ಮನಾದರೆ ಮಾಯಾ ಕರಗಿದ್ಲು. ಭವಿಷ್ಯ ಒಂಟಿಯಾಗಿದ್ದಾಗೆಲ್ಲ ಭುವನ್ ಬಂದು ಮಾತಾಡಿಸ್ತಿದ್ದ. ಭವಿಷ್ಯ ಇತ್ತೀಚೆಗೆ ಭುವನ್ನ ಸಾಫ್ಟ್ ಕಾರ್ನ ನೋಡಿ, ಮಾವಯ್ಯ ಹೋಗಿ ನನಗೆ ಅವರನ್ನು ಮನವೊಲಿಸುವಂತೆ ಮಾಡ್ತಿದ್ದಾರಾ ಎಂದು ಹೊರಗೆ ಆಕಾಶ ನೋಡುತ್ತಾ ಮಾತಾಡುವ ಹುಡುಗಿ ನೋಡಿ ಮಾಯಾ, ಏನು ಭವಿಷ್ಯ, ಏನು ಮಾಡ್ತಿದ್ದೀಯಾ ಎಂದಳು. ಭವಿಷ್ಯ ಬೇರೇನು ಮಾತಾಡದೆ, ಅವರಿನ್ನೂ ಮನೆಗೆ ಬಂದಿಲ್ಲ, ಅದಕ್ಕೆ ಕಾಯ್ತಿದ್ದೀನಿ ಎಂದಳು. ಮಾಯಾ ವ್ಯಂಗ್ಯವಾಗಿ ನಗುತ್ತಾ, ನೀನು ಯಾಕೆ ಕಾಯ್ತ್ಯಾ ಎಂದಳು. ಭವಿಷ್ಯ ತಲೆ ತಗ್ಸಿ, ಅವರು ನನ್ನ ಗಂಡ ಎಂದಳು. ಮಾಯಾ ನಗುತ್ತಾ ಚಪ್ಪಾಳೆ ತಟ್ಟಿ, ನೀನು ಅವನ ಹೆಂಡ್ತಿ ಎಂದು ಹೊಟ್ಟೆ ಹಿಡಿದು ನಗುತ್ತಾ, ಆಗ್ತಿಲ್ಲ, ಹೀಗೆಲ್ಲ ಜೋಕ್ ಮಾಡಬೇಡ, ಅವನು ನಿನ್ನ ಗಂಡನಾ ಎಂದಳು ನಗುತ್ತಾ. ಬಹುಶಃ ಅವಳ ಕತ್ತಲಲ್ಲಿ ಇದ್ದ ಕರಿಮಣಿ ಸರ ತೋರಿಸಿ, ಇದನ್ನು ಕಟ್ಟಿದ್ದಾರೆ, ಅವರು ನನ್ನ ಬೇಡ ಅಂದರೂ ಅವರು ನನ್ನ ಗಂಡನೇ ಎಂದಳು. ಮಾಯಾ ಕೋಪದಲ್ಲಿ ಮುಷ್ಟಿ ಬಿಗಿ ಮಾಡಿ ಕರಿಮಣಿಯನ್ನು ನೋಡುತ್ತಾ ಅವಳ ಕೊರಳಲ್ಲಿದ್ದ ಕರಿಮಣಿ ಸರ ಹಿಡಿದು ಜಗ್ಗುತ್ತಾ, ಇದಿದ್ರೆ ಸಾಕೇನೆ ಎಂದಳು. ಭವಿಷ್ಯ, ಬಿಡಿ, ಅದು ಕಿತ್ತೋಗುತ್ತೆ ಎಂದಳು. ಮಾಯಾ ಬಿಡದೆ, ಏನೇ ಮಾಡ್ತೀಯಾ ಎಂದಳು. ಭವಿಷ್ಯ ಕೋಪದಲ್ಲಿ, ತೆಗಿಯ ಕಯ್ಯ ಎಂದಳು. ಮಾಯಾ, ಏನೇ ಅಂದೆ ಎಂದು ಇನ್ನೂ ಜಗ್ಗೋಕ್ಕೆ ಶುರು ಮಾಡಿದ್ಳು. ಅವಳ ಕೊರಳಲ್ಲಿದ್ದ ಕರಿಮಣಿಯನ್ನು ಹಿಡಿದು ಅದನ್ನು ನೋಡಿದ ಬಹುಶಃ ಬಿಡಿಸ್ಕೊಳ್ಳೋ ಬರದಲ್ಲಿ ಅವಳ ಕೆನ್ನೆಗೆ ಒಂದು ಏಟು ಹೊಡೆದ್ಲು. ಅವಳು ಹೊಡೆಯೋಕ್ಕೂ ಭುವನ್ ಸರಿಯಾಗಿ ಅಲ್ಲಿಗೆ ಬಂದಿದ್ದ. ಯಶೋದವರು ಮಾಯಾ ಎಲ್ಲಿ ಎಂದು ಹುಡುಕಿ ಬಂದಿದ್ರು. ಇಬ್ಬರ ಕಣ್ಣಿಗೂ ಸಹ ಬಹುಶಃ ಅಪರಾಧಿಯಂತೆ ಕಂಡ್ಲು. ಮಾಯಾ ಅದಕ್ಕೆ ತುಪ್ಪ ಸುರಿಯುವಂತೆ ಅಲ್ಲಿಗೆ ಬಂದಿದ್ದ ಭುವನ್ನ ನೋಡಿ ಓಡೋಗಿ ತಬ್ಬಿ ಹೇಳುತ್ತಾ, ಭುವನ್ ನೋಡು, ನಾನು ಮಗುನ ಅಬಾರ್ಷನ್ ಮಾಡ್ಕೊಳ್ಬೇಕಂತೆ ಎಂದಳು. ಭುವನ್ ಮಾಯಾಳ ಮುಖ ಹಿಡಿದು, ಏನು ಹೇಳ್ತಿದ್ಯಾ ಮಾಯಾ, ಯಾಕೆ, ಏನಾಯಿತು ಎಂದ ಗಾಬರಿನಲ್ಲಿ. ಮಾಯಾ, ಅವಳು ನಿನ್ನ ಮೊದಲ ಹೆಂಡತಿಯಂತೆ, ಅವಳಿಗೆ ಮೊದಲು ಮಗುವಾಗಬೇಕಂತೆ, ನಾನು ನಿನ್ನ ಮಗುನ ಕೊಲ್ಲಬೇಕಂತೆ ಎಂದು ಬಿಕ್ಕುವಂತೆ ನಟಿಸುವ ಮಾಯಾಳ ಕಡೆ ನೋಡಿ ಭವಿಷ್ಯ ಮೊದಲ ಬಾರಿಗೆ ಅವಳ ನಟನೆ ನೋಡಿ ದಂಗಾಗಿದ್ಲು. ಯಶೋದವರು ಕೋಪದಲ್ಲಿ ಬಂದು ಭವಿಷ್ಯ ಕೆನ್ನೆಗೆ ಹೊಡೆದು, ಏನೇ ಅಂತಿದ್ಯಾ, ನನ್ನ ಸೊಸೆ ನನ್ನ ವಂಶದ ಕುಡಿನ ಸಾಯಿಸ್ಬೇಕಾ, ನೀನು ಇಲ್ಲಿ ಯಾರಿಗೂ ಬೇಡ್ದಿರೋಳು, ನೀನು ಬರೀ ಮನೆ ಕೆಲಸ ಮಾಡಿಕೊಂಡು ಇರಬೇಕು ಹೊರತು ತುಟಕ್ ಬಿಟಕ್ಕಾದರೆ ಮಾತಾಡೋಕ್ಕೆ ನೀನೇ ಇರಲ್ಲ, ಇಲ್ಲ ಇಲ್ಲಿಂದ ಹೊರಗಾಗ್ತೇನೆ ಹುಷಾರ್ ಎಂದು ಅವಳನ್ನು ಕೆಳಗೆ ತಳ್ಳಿ ಹೋಗ್ತಾರೆ. ಭುವನ್ ಮಾಯನ ಬಿಟ್ಟು ಕೆಳಗೆ ಬಿದ್ದಿದ್ದ ಭವಿಷ್ಯ ಹತ್ರ ಬಂದು, ನೋಡು ಎಂದ. ಭವಿಷ್ಯ ಅದು ನಾನು ಎಂದು ಹೇಳೋಕ್ಕೆ ಹೊರಟವಳನ್ನ ಕೈ ಅಡ್ಡ ಹಿಡಿದು ತಡೆದು, ನೀನಂದರೆ ನಮ್ಮಪ್ಪನಿಗೆ ಇಷ್ಟ ಅನ್ನೋ ಒಂದೇ ಕಾರಣಕ್ಕೆ ನಿನ್ನ ಸ್ವಲ್ಪ ಸಮಾಧಾನ ಮಾಡಿದೆ,
ಹಾಗಂತ ಅದನ್ನೇ ಅಡ್ವಾಂಟೇಜ್ ತಗೊಂಡು ಮಾಯಾ ಮೇಲೆ ಕೈ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ, ಹುಷಾರ್ ಎಂದು ಸುಮ್ಮನೋಗುತ್ತಾನೆ. ಅವಳಿಗೆ ಒಂದು ಮಾತಾಡೋಕ್ಕೂ ಅವಕಾಶನ ಕೊಡದೆ ಮಾಯಾ ಭವಿಷ್ಯ ಕಡೆ ತಿರುಗಿ ಭುವನ್ ಸೊಂಟ ಬಳಸಿ ಹೋಗುವಾಗ ಒಂದು ಉಡಾಫೆ ನಗು ಬೀರಿದ್ಲು. ಭವಿಷ್ಯ ಅಳುತ್ತಾ ಅಲ್ಲೇ ಕುಸಿದ್ಲು. ಮಾಯಾ ಈಗ ಯಶೋಧ ಮತ್ತು ಭುವನ್ ಮಾತಾಡಿದ್ದು ನೋಡಿ ಒಂದು ಪ್ಲ್ಯಾನ್ ಮಾಡ್ತಾಳೆ. ಆ ಪ್ಲ್ಯಾನ್ ಪ್ರಕಾರ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋ ಪ್ಲ್ಯಾನ್ ಮಾಡಿದ್ಲು. ಎಂದಿನಂತೆ ಕತೆ ಮುಂದುವರಿಯೋದು. ಈ ಕತೆ ನಿಮ್ಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.